ಈಗಾಗಲೇ ಭಾರತ ಪ್ರತೀಕಾರದ ಹೆಜ್ಜೆಯನ್ನ ಪಾಕಿಸ್ತಾನದ ವಿರುದ್ಧ ಇಡ್ತಾ ಇರೋದ್ರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಈ ಬೆನ್ನಲ್ಲೇ ಪಾಕ್ ಅಂತೂ ಪತರಗುಟ್ಟಿ ಹೋಗ್ತಾ ಇದೆ. ಆದರೂ ತನ್ನ ಗುಳ್ಳೆ ನರಿ ಬುದ್ಧಿಯನ್ನ ಮುಂದುವರಿಸೋ ನಿಟ್ಟಿನಲ್ಲಿ ISI ಮೂಲಕ ತನ್ನ ಏಜೆಂಟ್ಗಳಿಂದ ಭಾರತದ ಸೇನೆಯ ಬಗ್ಗೆ, ಭಾರತ ಸರ್ಕಾರದ ಬಗ್ಗೆ ಆಗಾಗ ಕಳ್ಳ ಮಾರ್ಗದ ಮೂಲಕ ಮಾಹಿತಿಯನ್ನು ತರಿಸ್ಕೊಳ್ಳೋ ಕೆಲಸವನ್ನ ಪಾಕಿಸ್ತಾನ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದೆ. ಆ ದೇಶ ರಚನೆ ಆದಾಗಲಿಂದ ISI ಅನ್ನ ಗುರಾಣಿ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆ. ಈಗ ಅಂಥದ್ದೇ ಒಬ್ಬ ISI ಏಜೆಂಟ್ನನ್ನ ಬಂಧಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈತ ಪಾಕ್ಗಾಗಿ ಗೂಢಾಚಾರಿಕೆ ಕೆಲಸವನ್ನ ಮಾಡ್ತಾ ಇದ್ದ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಈತನನ್ನ ಬಂಧಿಸಲಾಗಿದೆ. ಪಠಾಣ್ ಖಾನ್ ಅಂತ ಈ ಪಾಕ್ ಗೂಢಾಚಾರಿಯ ಹೆಸರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಸೇನೆಗೆ ಸಂಬಂಧಪಟ್ಟಂತಹ ಈಗ ಜೈಸಲ್ಮೇರ್ನಲ್ಲಿ ಬೇಸ್ ಇದೆಯಲ್ವಾ, ಆ ಬೇಸ್ನಲ್ಲಿ ಅನ್ಯ ಮಾರ್ಗಗಳ ಮೂಲಕ ಹೋಗಿ ನಮ್ಮ ಕ್ಷಿಪಣಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ವಾಯುಸೇನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ, ಅಥವಾ ಯುದ್ಧದ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಅದನ್ನ ಕೈ ಸೇರಿರುತ್ತೆ. ಅದು ಹೇಗೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ ನಿಮಗೆ. ಬಂಧಿತ ಪಾಕ್ ಸ್ಪೈ ಬಳಿ ಹಲವು ದಾಖಲೆಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಕಷ್ಟು ಪುರಾವೆಗಳು ಈತ ಭಾರತ ವಿರೋಧಿ ಕೃತ್ಯಗಳನ್ನು ಮಾಡ್ತಾ ಇದ್ದ ಮತ್ತು ISI ಏಜೆಂಟ್ ಆಗಿದ್ದ ಅನ್ನೋದಕ್ಕೆ ಈತನಿಗೆ ಸಂಬಂಧಪಟ್ಟಂತಹ ಅನೇಕ ಡಾಕ್ಯುಮೆಂಟ್ಗಳು ಕೂಡ ಸಿಕ್ಕಿದೆಯಂತೆ. 1 ತಿಂಗಳ ಹಿಂದೆನೇ ಆತನನ್ನು ವಶಕ್ಕೆ ಪಡೆಯಲಾಗಿತ್ತು. ಸೊ ಇದು ಈಗಾಗಿರುವಂತಹ ಡೆವಲಪ್ಮೆಂಟ್ ಅಲ್ಲ. ಲಾಸ್ಟ್ 1.5 ಮಂತ್ಸ್ಗಿಂತ ಮುಂಚೆಯಿಂದ ಈತನ ಮೇಲೆ ಕಣ್ಣಿಟ್ಟಿದ್ದ ಪರಿಣಾಮ ಈತನನ್ನ ವಶಕ್ಕೆ ಪಡೆಯಲಾಗಿರುತ್ತೆ. ಈಗ ಅರೆಸ್ಟನ್ನು ತೋರಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಚಾರಣೆ ವೇಳೆ ಕೂಡ ಆತನ ಹತ್ರ ಸುಮಾರು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಎಲ್ಲಿಂದ ಬಂದೆ, ಏನು ಕತೆ, ನೀನು ಯಾವ ದೇಶದ ನಾಗರಿಕ ಅಂತೆಲ್ಲ ಪ್ರಿಲಿಮಿನರಿ ಕ್ವೆಶನ್ಸನ್ನು ಕೇಳಿರ್ತಾರೆ. ಅದಾದ ನಂತರ ಈತನ ಬಗ್ಗೆ ಇದ್ದಂತಹ ಅನುಮಾನಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಈತನ ಮನೆ ತಡ್ಕಾಡೋದು ಅಥವಾ ಈತನ ಲಿಂಕ್ಸನ್ನು ಹುಡುಕಾಡಿದಾಗ ಈತ ISI ಏಜೆಂಟ್ ಅನ್ನೋದು ತಿಳಿದು ಬರ್ತಾ ಇದೆ. ತುಂಬ ಗಂಭೀರವಾಗಿರುವಂತಹ ವಿಚಾರ ಆಗಿರೋದ್ರಿಂದ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟು. ಮತ್ತು ಈತ ಇಲ್ಲಿ ತನಕ ಸೇನೆಗೆ ಸಂಬಂಧಪಟ್ಟಂತಹ ಎಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾನೆ ಮತ್ತು ಹೆಂಗೆ ಈತ ಆ್ಯಕ್ಸೆಸ್ ಮಾಡ್ದ ಅದನ್ನ ಅಂತ. ಸೇನೆಗೆ ಸಂಬಂಧಪಟ್ಟಂಥ ಆ್ಯಕ್ಸಸ್ಸು ಯಾರೋ ISI ಏಜೆಂಟಿಗೆ ಹೆಂಗೆ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ ನಿಮ್ಗಿರ್ಬೋದು. ಒಂದು, ಈ ಹನಿ ಟ್ರ್ಯಾಪ್ ಮೂಲಕ ಸೇನೆಯಲ್ಲಿ ಕೆಲಸ ಮಾಡುವಂತಹ ಸೈನಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಜಾಲ ಬೀಸಿರುವಂತಹ ವಿಚಾರ ನಿಮಗೆ ಗೊತ್ತೇ ಇದೆ, ಅದೊಂದು. ಎರಡನೇದು, ನಮ್ಮವರ ಸೋಗಿನಲ್ಲೇ ಈತ ಸೇನೆಗೆ ಸಂಬಂಧಪಟ್ಟಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ನಂತರ ಸೇನೆಗೆ ಹತ್ತಿರ ಆಗುವಂತಹ ಕೆಲಸ ಹಿಂಗೆಲ್ಲ ಮಾಡಿರ್ತಾರೆ. ಇವೆಲ್ಲ ಅವ್ರದ್ದು ಟ್ಯಾಕ್ಟಿಕ್ಸ್ ಆಗಿರುತ್ತೆ.